ಶಾಂತಿ. ಮುರಳಿಯ ದಿನಾಂಕ 6/3/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಸತ್ಯವಾದ ಸಾಲ್ವೇಷನ್ ಆರ್ಮಿಯಾಗಿ ಎಲ್ಲರನ್ನೂ ಈ ಪಾಪದ ಪ್ರಪಂಚದಿಂದ ಪುಣ್ಯದ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಬೇಕು. ಎಲ್ಲರ ಮುಳುಗಿರುವಂತಹ ಜೀವನದ ದೋಣಿಯನ್ನು ಪಾರು ಮಾಡಬೇಕು. ಪ್ರಶ್ನೆ: ಯಾವ ನಿಶ್ಚಯ ಪ್ರತಿಯೊಬ್ಬ ಮಗುವಿನ ಬುದ್ಧಿಯಲ್ಲಿ ನಂಬರ್ ವಾರಾಗಿ ಕುಳಿತುಕೊಳ್ಳುವುದು? ಉತ್ತರ: ಪತಿತ ಪಾವನ ತಂದೆ ನಮ್ಮ ಪ್ರಿಯಾತಿ ಪ್ರಿಯ ತಂದೆಯಾಗಿದ್ದಾರೆ. ನಮಗೆ ಸ್ವರ್ಗದ ಆಸ್ತಿ ಕೊಡುತ್ತಿದ್ದಾರೆ. ಈ ನಿಶ್ಚಯ ಪ್ರತಿಯೊಬ್ಬರ ಬುದ್ಧಿಯಲ್ಲಿ ನಂಬರ್ ವಾರಾಗಿ ಕುಳಿತುಕೊಳ್ಳುವುದು. ಒಂದು ವೇಳೆ ಪೂರ್ತಿ ನಿಶ್ಚಯ ಯಾರಿಗೆ ಆದರೂ ಮಾಯೆ ಸನ್ಮುಖದಲ್ಲಿ ನಿಂತಿದೆ. ತಂದೆಯನ್ನು ಮರೆಯುತ್ತಾರೆ, ಫೇಲ್ ಆಗುತ್ತಾರೆ. ಯಾರಿಗೆ ಪೂರ್ತಿ ನಿಶ್ಚಯ ಇರುವುದು ಅವರು ಪಾವನರಾಗುವ ಪುರುಷಾರ್ಥದಲ್ಲಿ ತೊಡಗುತ್ತಾರೆ. ಬುದ್ಧಿಯಲ್ಲಿ ಇರುತ್ತದೆ, ಈಗ ನಾವು ಮನೆಗೆ ಹೋಗಬೇಕು ಎಂದು. ಓಂ ಶಾಂತಿ. ಮಧುರಾತಿ ಮಧುರ ಅಪರೂಪವಾಗಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಬೆಳಗಿನ ವಂದನೆಗಳು. ಗುಡ್ ಮಾರ್ನಿಂಗ್ ಮಕ್ಕಳು. ಇದನ್ನು ಸಹ ತಿಳಿದುಕೊಂಡಿದ್ದೀರಾ, ಸತ್ಯಯುಗದಲ್ಲಿ ಸದಾ ಗುಡ್ ಮಾರ್ನಿಂಗ್, ಗುಡ್ ಡೇ, ಗುಡ್ ಎವ್ರಿಥಿಂಗ್, ಗುಡ್ ನೈಟ್, ಎಲ್ಲ ಗುಡ್ ಇರುತ್ತೆ, ಎಲ್ಲ ಒಳ್ಳೆಯದೇ ಇರುತ್ತೆ. ಬಾಬಾ ಹೇಳ್ತಾರೆ ಗುಡ್ ಮಾರ್ನಿಂಗ್, ಗುಡ್ ಡೇ, ಗುಡ್ ಎವ್ರಿಥಿಂಗ್, ಗುಡ್ ನೈಟ್, ಎಲ್ಲ ಗುಡ್ ಇರುತ್ತೆ. ಇಲ್ಲಂತೂ ಏನು ಗುಡ್ ಮಾರ್ನಿಂಗೂ ಇಲ್ಲ, ಗುಡ್ ನೈಟು ಇಲ್ಲ. ಎಲ್ಲದಕ್ಕಿಂತ ಕೆಟ್ಟದು ನೈಟು ಅಂದಾಗ ಎಲ್ಲದಕ್ಕಿಂತ ಒಳ್ಳೆಯದ್ಯಾವುದು? ಮುಂಜಾನೆ. ಅದಕ್ಕೆ ಅಮೃತ ವೇಳೆ ಎಂದು ಹೇಳಲಾಗುವುದು. ನಿಮ್ಮ ಈ ಪ್ರತಿ ಸಮಯ ಗುಡ್ಡೇ ಗುಡ್ಡಾಗಿದೆ. ಮಕ್ಕಳು ತಿಳಿದುಕೊಂಡಿದ್ದೀರಾ, ಈ ಸಮಯದಲ್ಲಿ ನಾವು ಯೋಗ ಯೋಗೇಶ್ವರ ಮತ್ತು ಯೋಗ ಯೋಗೇಶ್ವರಿಯರಾಗಿದ್ದೇವೆ. ಈಶ್ವರ ತಮ್ಮ ತಂದೆಯಾಗಿದ್ದಾರೆ. ಅವರು ತಮಗೆ ಯೋಗವನ್ನು ಕಲಿಸುತ್ತಾರೆ. ಅಂದರೆ ಅರ್ಥ, ತಾವು ಮಕ್ಕಳಿಗೆ ಒಬ್ಬ ಈಶ್ವರನ ಜೊತೆ ಯೋಗವಿದೆ. ತಾವು ಮಕ್ಕಳು ಯೋಗೇಶ್ವರರ ನಂತರ ಜ್ಞಾನೇಶ್ವರ ತಂದೆಯ ಬಗ್ಗೆ ಗೊತ್ತಾಗಿದೆ. ಯೋಗ ಜೋಡಿಸಿದ್ರೆ ತಂದೆ ನಿಮಗೆ ಪೂರ್ತಿ ಚಕ್ರದ ಜ್ಞಾನವನ್ನು ತಿಳಿಸಿದರು. ಅದರಿಂದ ತಾವೇ ಜ್ಞಾನೇಶ್ವರ ಆಗುತ್ತೀರಾ. ಈಶ್ವರ ತಂದೆಯಾಗಿದ್ದಾರೆ. ತಂದೆ ಬಂದು ಮಕ್ಕಳಿಗೆ ಜ್ಞಾನ ಯೋಗವನ್ನು ಕಲಿಸುತ್ತಿದ್ದಾರೆ. ಯಾವ ಈಶ್ವರ? ನಿರಾಕಾರ ತಂದೆ. ಈಗ ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಳಿ. ಗುರುಗಳದಂತೂ ಅನೇಕ ಮತ ಇದೆ. ಕೆಲವರು ಹೇಳ್ತಾರೆ ಶ್ರೀಕೃಷ್ಣನ ಜೊತೆ ಯೋಗ ಜೋಡಿಸಿ ಎಂದು, ಮತ್ತು ಅವರ ಚಿತ್ರವನ್ನು ಕೊಡುತ್ತಾರೆ. ಕೆಲವರು ಸಾಯಿಬಾಬಾ ಹೇಳ್ತಾರೆ, ಕೆಲವರು ಮಹರ್ಷಿ ಬಾಬಾ, ಕೆಲವರು ಮುಸಲ್ಮಾನರನ್ನು, ಕೆಲವರು ಪಾರಸಿಯರನ್ನು ಒಪ್ಕೊಳ್ತಾರೆ. ಎಲ್ಲರೂ ಬಾಬಾ ಬಾಬಾ ಅಂತಲೇ ಹೇಳ್ತಾರೆ ಎಲ್ಲರೂ ಭಗವಂತನೇ ಭಗವಂತ ಎಂದು. ಈಗ ತಾವು ತಿಳಿದುಕೊಂಡಿದ್ದೀರಾ, ಮನುಷ್ಯರಿಗೆ ಭಗವಂತ ಎಂದು ಹೇಳಲಾಗುವುದಿಲ್ಲ. ಮನುಷ್ಯರು ಭಗವಂತ ಆಗಲು ಸಾಧ್ಯವಿಲ್ಲ. ಈ ಲಕ್ಷ್ಮೀನಾರಾಯಣರಿಗೆ ಭಗವಾನ್ ಭಗವತಿ ಎಂದು ಹೇಳಲಾಗುವುದಿಲ್ಲ. ಭಗವಂತ ಒಬ್ಬ ನಿರಾಕಾರ ಆಗಿದ್ದಾರೆ. ಅವರು ತಾವೆಲ್ಲ ಆತ್ಮರಿಗೆ ತಂದೆಯಾಗಿದ್ದಾರೆ. ಅವರಿಗೆ ಹೇಳಲಾಗುವುದು ಶಿವಬಾಬಾ ಎಂದು. ತಾವೇ ಜನ್ಮ ಜನ್ಮಾಂತರದಿಂದ ಸತ್ಸಂಗ ಮಾಡುತ್ತಾ ಬಂದಿದ್ದೀರಾ. ಒಂದಲ್ಲ ಒಂದು ಸನ್ಯಾಸಿ, ಸಾಧು, ಪಂಡಿತರು ಅವಶ್ಯವಾಗಿ ಇದ್ದರು. ಜನ ತಿಳ್ಕೊಳ್ತಾರೆ ಇವರು ನಮ್ಮ ಗುರು ಎಂದು, ನಮಗೆ ಕತೆ ಹೇಳ್ತಾ ಇದ್ದಾರೆ ಎಂದು. ಸತ್ಯಯುಗದಲ್ಲಿ ಕತೆ ಏನು ಹೇಳುವುದಿಲ್ಲ, ಅವಶ್ಯಕತೆ ಇರುವುದಿಲ್ಲ. ಈಗ ತಂದೆ ಕುಳಿತು ತಿಳಿಸುತ್ತಾರೆ, ಕೇವಲ ಭಗವಂತ ಅಥವಾ ಈಶ್ವರ ಎಂದು ಹೇಳುವುದರಿಂದ ಆ ಒಂದು ಆನಂದವೇ ಬರುವುದಿಲ್ಲ. ಅವರು ನಮಗೆ ಭಗವಂತ ತಂದೆಯಾಗಿದ್ದಾರೆ ಅಂದಾಗ ತಂದೆ ಅಥವಾ ಬಾಬಾ ಎಂದು ಹೇಳುವುದರಿಂದ ಸಂಬಂಧ ಸ್ನೇಹಪೂರ್ಣವಾಗುವುದು. ತಾವು ತಿಳಿದುಕೊಂಡಿದ್ದೀರಾ, ನಾವು ಮಮ್ಮ ಬಾಬಾ ತಂದೆ ತಾಯಿಗೆ ಮಕ್ಕಳಾಗಿದ್ದೇವೆ. ಅವರಿಂದ ನಮಗೆ ಸ್ವರ್ಗದ ಸುಖ ಸಿಗುವುದು. ಇಂತಹ ಯಾವುದೇ ಸತ್ಸಂಗ ಇಲ್ಲ ಅಲ್ಲಿ ತಿಳ್ಕೊಳ್ಳೋದು. ನಾವು ಈ ಸತ್ಸಂಗದಿಂದ ಮನುಷ್ಯರಿಂದ ದೇವತೆಗಳು, ನರಕವಾಸಿಗಳಿಂದ ಸ್ವರ್ಗವಾಸಿಗಳಾಗುತ್ತೇವೆ ಎಂದು ತಿಳಿಯುವಂತಹ ಯಾವ ಸತ್ಸಂಗವೂ ಇಲ್ಲ. ಈಗ ತಮಗೆ ಸತ್ಯ ತಂದೆಯ ಜೊತೆ ಸಂಘವಿದೆ. ಎಲ್ಲರದು ಅಸತ್ಯ ಸಂಘ ಎಂದು ಹೇಳಲಾಗುವುದು. ಗಾಯನವೂ ಇದೆ, ಸತ್ಯ ಸಂಘ ಕಲ್ಯಾಣಕಾರಿ, ಶಾರೀರಿಕ ಸಂಘ ಮುಳುಗಿಸ್ಬಿಡತ್ತೆ.
ಬಾಬಾ ಹೇಳ್ತಾರೆ, ಆತ್ಮ ಅಭಿಮಾನಿಯಾಗಿರಿ, ದೇಹಿ ಅಭಿಮಾನಿಯಾಗಿರಿ. ನಾನು ನೀವು ಮಕ್ಕಳು ಆತ್ಮಗಳಿಗೆ ಕಲಿಸುತ್ತಿದ್ದೇನೆ. ಈ ಆತ್ಮಿಕ ಜ್ಞಾನ ಆತ್ಮರ ಪ್ರತಿ ಸುಪ್ರೀಂ ತಂದೆ ಬಂದು ಕೊಡುತ್ತಿದ್ದಾರೆ. ಬಾಕಿ ಎಲ್ಲವೂ ಭಕ್ತಿ ಮಾರ್ಗವಾಗಿದೆ, ಅದೇನು ಜ್ಞಾನ ಮಾರ್ಗ ಅಲ್ಲ. ತಂದೆ ಹೇಳುತ್ತಾರೆ, ನಾನು ಎಲ್ಲ ವೇದ ಶಾಸ್ತ್ರಗಳ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿಸುತ್ತಿದ್ದೇನೆ. ಅಥಾರಿಟಿ ನಾನಾಗಿದ್ದೇನೆ. ಅದೆಲ್ಲ ಭಕ್ತಿ ಮಾರ್ಗದ ಅಥಾರಿಟಿ. ಬಹಳ ಶಾಸ್ತ್ರಗಳನ್ನು ಓದುತ್ತಾರೆ, ಅವರಿಗೆ ಹೇಳಲಾಗುವುದು ಶಾಸ್ತ್ರಗಳ ಅಥಾರಿಟಿ ಎಂದು. ತಮಗೆ ಸತ್ಯ ತಂದೆಯೇ ಬಂದು ತಿಳಿಸುತ್ತಿದ್ದಾರೆ. ಈಗ ತಾವು ತಿಳಿದುಕೊಂಡಿದ್ದೀರಾ, ತಂದೆಯ ಸಂಘ ನಮ್ಮನ್ನು ಶ್ರೇಷ್ಠ ಮಾಡುತ್ತದೆ, ಕೆಟ್ಟ ಸಂಘ ಸುಳ್ಳಿನ ಸಂಘ ಮುಳುಗಿಸುತ್ತದೆ. ಈಗ ತಂದೆ ತಾವು ಮಕ್ಕಳ ಮೂಲಕ ಭಾರತವನ್ನು ಸಾಲ್ವೇಜ್ ಮಾಡುತ್ತಿದ್ದಾರೆ. ತಾವು ಆತ್ಮಿಕ ಸಾಲ್ವೇಷನ್ ಆರ್ಮಿ ಆಗಿದ್ದೀರಾ. ಸಾಲ್ವೇಜ್ ಮಾಡುತ್ತೀರಾ, ಎಲ್ಲರ ದೋಣಿಯನ್ನು ಪಾರು ಮಾಡುತ್ತೀರಾ. ಬಾಬಾ ಹೇಳುತ್ತಾರೆ, ಭಾರತ ಏನು ಸ್ವರ್ಗವಾಗಿತ್ತು, ಈಗ ಅದು ನರಕವಾಗಿದೆ, ಮುಳುಗಿದೆ. ಬಾಕಿ ಸಾಗರದ ಕೆಳಗೇನೋ ಪ್ರಪಂಚ ಹೋಗಿಲ್ಲ. ತಾವು ಸತೋ ಪ್ರಧಾನರಿಂದ ತಮೋ ಪ್ರಧಾನರಾಗಿದ್ದೀರಾ. ಸತ್ಯಯುಗ, ತ್ರೇತಾ, ಸತೋ ಪ್ರಧಾನ. ಇದು ಬಹಳ ದೊಡ್ಡ ಸ್ಟೀಮರ್. ತಾವು ಸ್ಟೀಮರಲ್ಲಿ ಕೊಳುತ್ತಿದ್ದೀರಾ. ಪಾಪದ ನಗರಿ ಇದಾಗಿದೆ, ಏಕೆಂದರೆ ಎಲ್ಲರೂ ಪಾಪಾತ್ಮರಿದ್ದಾರೆ. ವಾಸ್ತವದಲ್ಲಿ ಗುರುವಂತೂ ಒಬ್ಬರೇ, ಅವರನ್ನು ಯಾರೂ ತಿಳಿದುಕೊಂಡಿಲ್ಲ. ಸದಾ ಹೇಳುತ್ತಾರೆ, ಓ ಗಾಡ್ ಫಾದರ್ ಎಂದು. ಈ ರೀತಿ ಹೇಳುವುದಿಲ್ಲ ಗಾಡ್ ಫಾದರ್ ಕಮ್ ಪ್ರಿಸೆಪ್ಟರ್ ಎಂದು, ಇಲ್ಲ, ಕೇವಲ ಫಾದರ್ ಅಂತ ಹೇಳುತ್ತಾರೆ. ಅವರು ಪತಿತ ಪಾವನ ಆಗಿದ್ದಾರೆ, ಸರ್ವರ ಸದ್ಗತಿ ದಾತ ಆಗಿದ್ದಾರೆ ಅಂದಾಗ ಗುರು ಆಗಿಬಿಟ್ರು ಅಲ್ವಾ. ಸರ್ವರ ಪತಿತ ಪಾವನ ಸದ್ಗತಿ ದಾತ ಆಗಿದ್ದಾರೆ. ಈ ಪತಿತ ಪ್ರಪಂಚದಲ್ಲಿ ಯಾವುದೇ ಮನುಷ್ಯ ಸದ್ಗತಿ ದಾತ ಅಥವಾ ಪತಿತ ಪಾವನ ಇರಲು ಸಾಧ್ಯವಿಲ್ಲ. ಬಾಬಾ ಹೇಳುತ್ತಾರೆ, ಎಷ್ಟು ಕರಪ್ಷನ್ ಇದೆ, ಅಡಲ್ಟ್ರೇಷನ್ ಇದೆ ಈ ಸಮಯದಲ್ಲಿ. ಈಗ ನಾನು ಕನ್ಯೆಯರು ಮಾತೆಯರ ಮೂಲಕ ಎಲ್ಲರ ಉದ್ಧಾರ ಮಾಡುತ್ತೇನೆ. ತಾವೆಲ್ಲರೂ ಬ್ರಹ್ಮ ಕುಮಾರ ಕುಮಾರಿಯರು, ಸಹೋದರ ಸಹೋದರಿಯರಾಗಿದ್ದೀರಾ. ಇಲ್ಲವೆಂದರೆ ತಾತನ ಆಸ್ತಿ ಹೇಗೆ ಸಿಗುವುದು? ತಾತನಿಂದ ಆಸ್ತಿ ಸಿಗುವುದು 21 ಮನೆತನಗಳಿಗಾಗಿ, ಅಂದರೆ ಅರ್ಥ ಸ್ವರ್ಗದ ರಾಜ್ಯ. ಸಂಪಾದನೆ ಎಷ್ಟು ದೊಡ್ಡದಾಗಿದೆ. ಇದಾಗಿದೆ ಸತ್ಯವಾದ ಸಂಪಾದನೆ, ಸತ್ಯ ತಂದೆಯ ಮೂಲಕ. ತಂದೆಯೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ, ಸದ್ಗುರುವೂ ಆಗಿದ್ದಾರೆ, ಪ್ರಾಕ್ಟಿಕಲಲ್ಲಿ ಮಾಡಿ ತೋರಿಸುವವರಾಗಿದ್ದಾರೆ. ಈ ರೀತಿ ಎಲ್ಲ ಗುರು ಶರೀರ ಬಿಟ್ಟರೆ ಅವರ ಶಿಷ್ಯರಿಗೆ ಗದ್ದಿ ಸಿಗತ್ತೆ ಅಂತ ಅಲ್ಲ. ಅವರೆಲ್ಲರೂ ಶಾರೀರಿಕ ಗುರುಗಳು, ಇಲ್ಲಿ ಆತ್ಮಿಕ ಗುರು. ಒಳ್ಳೆಯ ರೀತಿ ಈ ಮಾತನ್ನು ತಿಳಿದುಕೊಳ್ಳಬೇಕಾಗಿದೆ. ಬಿಲ್ಕುಲ್ ಹೊಸ ಮಾತಾಗಿದೆ. ತಾವು ತಿಳಿದುಕೊಂಡಿದ್ದೀರಾ, ನಮಗೆ ಯಾವುದೇ ಗುರುಗಳು ಓದಿಸುತ್ತಿಲ್ಲ. ನಮಗೆ ಸ್ವಯಂ ಶಿವ ತಂದೆ ಜ್ಞಾನ ಸಾಗರ ಪತಿತ ಪಾವನ ಈ ಶರೀರದ ಮೂಲಕ ಓದಿಸುತ್ತಿದ್ದಾರೆ. ತಮ್ಮ ಬುದ್ಧಿ ಶಿವ ತಂದೆಯ ಕಡೆ ಇದೆ. ಆ ಸತ್ಸಂಗಗಳಲ್ಲಿ ಮನುಷ್ಯರ ಕಡೆ ಬುದ್ಧಿ ಹೋಗುವುದು, ಅದೆಲ್ಲ ಭಕ್ತಿ ಮಾರ್ಗ. ಈಗ ತಾವು ಗಾಯನ ಮಾಡುತ್ತೀರಾ, ತಾವೇ ತಂದೆ ತಾಯಿ, ನಾವು ಬಾಲಕರಾಗಿದ್ದೇವೆ, ನಿಮಗೆ ಒಬ್ಬ ತಂದೆಯಾಗಿದ್ದಾರೆ ಅಲ್ವಾ. ಆದರೆ ಬಾಬಾ ಹೇಳ್ತಾರೆ, ನಾನು ಹೇಗೆ ಬಂದು ನಿಮ್ಮನ್ನು ನನ್ನವರನ್ನಾಗಿ ಮಾಡಿಕೊಳ್ಳುತ್ತೇನೆ. ನಾನು ನಿಮ್ಮ ತಂದೆಯಾಗಿದ್ದೇನೆ. ಇವರ ಶರೀರವನ್ನು ಆಧಾರವಾಗಿ ಪಡೆದುಕೊಂಡಿದ್ದೇನೆ. ಈ ಬ್ರಹ್ಮ ನನ್ನ ಸ್ತ್ರೀನೂ ಆಗಿದ್ದಾರೆ, ಮಗನೂ ಆಗಿದ್ದಾರೆ. ಇವರ ಮೂಲಕ ಶಿವ ತಂದೆ ಮಕ್ಕಳನ್ನು ದತ್ತು ಮಾಡಿಕೊಳ್ಳುತ್ತಾರೆ ಅಂದಾಗ ದೊಡ್ಡ ತಾಯಿಯಾದರು ಅಲ್ವಾ. ಇವರಿಗ್ಯಾರು ತಾಯಿ ಇಲ್ಲ. ಸರಸ್ವತಿಗೆ ಜಗದಂಬೆ ಎಂದು ಹೇಳಲಾಗುವುದು. ಅವರನ್ನು ನಿಮ್ಮ ಸಂಭಾಲನೆಗೋಸ್ಕರ ನಿಮಿತ್ತ ಮಾಡಲಾಗಿದೆ. ಸರಸ್ವತಿ ಜ್ಞಾನ ಜ್ಞಾನೇಶ್ವರಿ ಚಿಕ್ಕ ತಾಯಿಯಾಗಿದ್ದಾರೆ. ಈ ಬ್ರಹ್ಮ ದೊಡ್ಡ ತಾಯಿಯಾಗಿದ್ದಾರೆ. ಇದು ಬಹಳ ಗುಹ್ಯ ಮಾತಾಗಿದೆ. ತಾವೀಗ ಈ ಗುಹ್ಯ ವಿದ್ಯೆಯನ್ನು ಓದುತ್ತಿದ್ದೀರಾ. ತಾವು ಗೌರವಪೂರ್ಣವಾದ ತೇರ್ಗಡೆಯನ್ನು ಹೊಂದಬೇಕು. ಈ ಲಕ್ಷ್ಮೀನಾರಾಯಣರು ಗೌರವಪೂರ್ಣವಾಗಿ ತೇರ್ಗಡೆ ಹೊಂದುತ್ತಾರೆ. ಎಲ್ಲರಿಗಿಂತ ಜಾಸ್ತಿ ಸ್ಕಾಲರ್ಶಿಪ್ ಸಿಕ್ಕಿದೆ ಅಲ್ವಾ, ಫಸ್ಟ್ ನಂಬರಲ್ಲಿ ಬರ್ತಾರೆ. ಯಾವುದೇ ಶಿಕ್ಷೆ ಅನುಭವಿಸುವುದಿಲ್ಲ.
ತಂದೆ ಹೇಳುತ್ತಾರೆ, ಎಷ್ಟು ಸಾಧ್ಯವೋ ಅಷ್ಟು ನನ್ನನ್ನು ನೆನಪು ಮಾಡಿರಿ. ಇದಕ್ಕೆ ಭಾರತದ ಪ್ರಾಚೀನ ಯೋಗ ಎಂದು ಹೇಳಲಾಗುವುದು. ತಂದೆ ಹೇಳುತ್ತಾರೆ, ಎಲ್ಲ ವೇದ ಶಾಸ್ತ್ರಗಳ ಸಾರವನ್ನು ನಾನು ನಿಮಗೆ ತಿಳಿಸುತ್ತೇನೆ. ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತಿದ್ದೇನೆ. ಇದರಿಂದ ತಾವು ಪ್ರಾರಬ್ಧವನ್ನು ಪಡೆದುಕೊಳ್ಳುತ್ತೀರಾ. ನಂತರ ಈ ಜ್ಞಾನವೇ ಸಮಾಪ್ತಿಯಾಗುವುದು. ಸತ್ಯಯುಗದಲ್ಲಿ ಯಾವುದೇ ಶಾಸ್ತ್ರ ಪುರಾಣ ಏನೂ ಇರೋದಿಲ್ಲ, ಬೇರೆ ಧರ್ಮಗಳು ಇರೋದಿಲ್ಲ, ಕೇವಲ ಆದಿ ಸನಾತನ ದೇವಿ ದೇವತಾ ಧರ್ಮ ಇರುವುದು. ಅಂದಾಗ ಪರಂಪರೆಯಿಂದ ಹೇಗೆ ನಡೆಯುತ್ತೆ, ಎಲ್ಲರಿಗೂ ಗೊತ್ತಾಗತ್ತೆ. ಆದರೆ ತಂದೆ ಹೇಳುತ್ತಾರೆ, ನಾನು ನಿಮಗೆ ಯಾವ ಜ್ಞಾನವನ್ನು ತಿಳಿಸುತ್ತಿದ್ದೇನೆ ಅದು ಯಾರೂ ತಿಳಿದುಕೊಂಡಿಲ್ಲ. ಭಾರತ ದುಃಖಿಯಾಗಿದೆ. ಆ ಭಾರತದವರನ್ನೇ ನಾನು ಬಂದು ಸುಖಿಗಳನ್ನಾಗಿ ಮಾಡುತ್ತೇನೆ. ಬಾಬಾ ಹೇಳುತ್ತಾರೆ, ನಾನು ಸಾಧಾರಣ ತನುವಿನಲ್ಲಿ ಕುಳಿತಿದ್ದೇನೆ. ನಿಮ್ಮ ಬುದ್ಧಿಯೋಗ ತಂದೆಯ ಜೊತೆಗೆ ಇದೆ. ಆತ್ಮರ ತಂದೆ ಪರಂಪಿತ ಪರಮಾತ್ಮ ಆಗಿದ್ದಾರೆ. ಸರ್ವ ಮಕ್ಕಳಿಗೂ ಅವರು ತಂದೆಯಾಗಿದ್ದಾರೆ. ಅವರಿಗೆ ಎಲ್ಲರೂ ಮಕ್ಕಳಾಗಿದ್ದೇವೆ. ಎಲ್ಲ ಆತ್ಮರು ಈ ಸಮಯದಲ್ಲಿ ಪತಿತರಾಗಿದ್ದಾರೆ. ತಂದೆ ಹೇಳುತ್ತಾರೆ, ನಾನು ಪ್ರಾಕ್ಟಿಕಲಲ್ಲಿ ಬಂದಿದ್ದೇನೆ. ವಿನಾಶ ಸನ್ಮುಖದಲ್ಲಿ ನಿಂತಿದೆ. ತಿಳಿದುಕೊಂಡಿದ್ದಾರೆ ಬೆಂಕಿ ಬೀಳುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ. ಎಲ್ಲರ ಶರೀರ ಎಲ್ಲ ಸಮಾಪ್ತಿಯಾಗುವುದು. ಎಲ್ಲ ಆತ್ಮರು ವಾಪಸ್ ಮನೆಗೆ ಹೋಗಬೇಕು. ಈ ರೀತಿ ಅಲ್ಲ, ನನ್ನಲ್ಲಿ ಎಲ್ಲರೂ ಲೀನವಾಗಿಬಿಡುತ್ತಾರೆ, ಜ್ಯೋತಿಯಲ್ಲಿ ಜ್ಯೋತಿ ಸಮಾವೇಶವಾಗುತ್ತೆ ಎಂದಲ್ಲ. ಬ್ರಹ್ಮ ಸಮಾಜಿಯವರದು ಮತ್ತು ಜ್ಯೋತಿ ಬೆಳಗಿಸ್ತಾರೆ ಅವರು. ಬ್ರಹ್ಮ ಮಂದಿರ ಅಂತ ಹೇಳುತ್ತಾರೆ. ವಾಸ್ತವದಲ್ಲಿ ಬ್ರಹ್ಮ ಮಹಾತತ್ವ ಎಲ್ಲ ಆತ್ಮರು ಇರುವ ಸ್ಥಾನವಾಗಿದೆ. ನಮ್ಮದು ಮೊದಲು ಮಂದಿರ ಅದೇ ಆಗಿದೆ, ಪರಮಧಾಮ. ಪವಿತ್ರ ಆತ್ಮರು ಅಲ್ಲಿ ಇರುತ್ತೇವೆ. ಈ ಮಾತುಗಳನ್ನು ಯಾವ ಮನುಷ್ಯ ಮಾತ್ರರೂ ತಿಳಿದುಕೊಂಡಿಲ್ಲ. ಜ್ಞಾನ ಸಾಗರ ತಂದೆ ಕುಳಿತು ತಾವು ಮಕ್ಕಳಿಗೆ ತಿಳಿಸುತ್ತಾರೆ. ಈಗ ತಾವು ಜ್ಞಾನೇಶ್ವರ ಮತ್ತೆ ಆಗ್ತೀರಾ ರಾಜರಾಜೇಶ್ವರ. ತಮ್ಮ ಬುದ್ಧಿಯಲ್ಲಿದೆ, ಪತಿತ ಪಾವನ ಪ್ರಿಯಾತಿ ಪ್ರಿಯ ತಂದೆ ಬಂದು ನಮಗೆ ಸ್ವರ್ಗದ ಆಸ್ತಿಯನ್ನು ಕೊಡುತ್ತಿದ್ದಾರೆ. ಅನೇಕರ ಬುದ್ಧಿಯಲ್ಲಿ ಇದು ಕುಳಿತುಕೊಳ್ಳುವುದೇ ಇಲ್ಲ. ಇಷ್ಟೊಂದು ಜನ ಕೊಡುತ್ತಿದ್ದೀರಾ. ಇವರಲ್ಲಿಯೂ ಕೆಲವರು 100% ನಿಶ್ಚಯ ಬುದ್ಧಿ ಉಳ್ಳವರು ಎಲ್ಲರೂ ಇಲ್ಲ. ಕೆಲವರಿಗೆ 80% ಇದೆ, ಕೆಲವರಿಗೆ 50%, ಕೆಲವ್ರಿಗೆ ಅಷ್ಟೂ ಇಲ್ಲ. ಬಿಲ್ಕುಲ್ ಫೇಲ್ಯೂರ್ ಇರ್ತಾರೆ ಕೆಲವರು. ನಂಬರ್ ವಾರ್ ಇದ್ದೀರಾ ಅವಶ್ಯವಾಗಿ. ಬಹಳ ಜನ ಇದ್ದಾರೆ ನಿಶ್ಚಯವೇ ಇಲ್ಲದಿರುವವರು. ಪ್ರಯತ್ನ ಮಾಡ್ತಿರ್ತಾರೆ ನಿಶ್ಚಯ ಮಾಡಿಕೊಳ್ಳೋದಕ್ಕಾಗಿ. ಸರಿ, ನಿಶ್ಚಯ ಆಯಿತು ಅಂದ್ರೂ ಸಹ ಮತ್ತೆ ಮಾಯೆ ನಿಂತಿರತ್ತೆ. ಬಾಬರವರನ್ನೇ ಮರೆಯುತ್ತಾರೆ. ಈ ಬ್ರಹ್ಮ ಬಾಬಾ ಸ್ವಯಂ ಹೇಳುತ್ತಾರೆ, ನಾನು ಪೂರ್ತಿ ಭಕ್ತ ಆಗಿದ್ದೆ, 63 ಜನ್ಮ ಭಕ್ತಿ ಮಾಡಿದೆ. ತತ್ತತ್ವಂ. ನೀವು ಸಹ 63 ಜನ್ಮ ಭಕ್ತಿ ಮಾಡಿದ್ದೀರಾ. 21 ಜನ್ಮ ಸುಖವನ್ನು ಪಡೆಯುತ್ತೇವೆ, ಅನಂತರ ಭಕ್ತರಾಗುತ್ತೇವೆ. ಭಕ್ತಿಯ ನಂತರ ವೈರಾಗ್ಯ. ಸನ್ಯಾಸಿಗಳು ಕೂಡ ಈ ಅಕ್ಷರ ಎಲ್ಲರೂ ಹೇಳುತ್ತಾರೆ, ಜ್ಞಾನ, ಭಕ್ತಿ ಮತ್ತು ವೈರಾಗ್ಯ ಎಂದು. ಅವರಿಗೆ ವೈರಾಗ್ಯ ಬರುತ್ತೆ ಮನೆ ಮಟ್ಟದಿಂದ. ಹದ್ದಿನ ವೈರಾಗ್ಯ ಎಂದು ಹೇಳಲಾಗುವುದು. ನಿಮ್ಮದಾಗಿದೆ ಬೇಹದ್ದಿನ ವೈರಾಗ್ಯ. ಸನ್ಯಾಸಿಗಳು ಮನೆ ಮಟ್ಟ ಬಿಟ್ಟು ಕಾಡಿನಲ್ಲಿ ಹೋಗ್ತಾ ಇದ್ರು. ಈಗ ಯಾರು ಕಾಡಿನಲ್ಲಿ ಹೋಗೋದೇ ಇಲ್ಲ. ಕಾಡಲ್ಲಿ ಯಾರು ಇಲ್ಲವೇ ಇಲ್ಲ. ಎಲ್ಲ ಕುಟೀರಗಳು, ಗುಡಿಸ್ಲುಗಳು ಖಾಲಿ ಆಗಿಬಿಟ್ಟಿದೆ. ಏಕೆಂದರೆ ಮೊದಲು ಸತೋ ಪ್ರಧಾನ ಇದ್ದರು, ಈಗಂತೂ ತಮೋ ಪ್ರಧಾನ ಆಗಿಬಿಟ್ಟಿದ್ದಾರೆ. ಈಗ ಅವರಲ್ಲಿಯೂ ಕೂಡ ಏನು ಶಕ್ತಿ ಇಲ್ಲ. ಲಕ್ಷ್ಮೀನಾರಾಯಣರ ರಾಜಧಾನಿಯಲ್ಲಿ ಯಾವ ತಾಕತ್ತಿತ್ತು, ಪುನರ್ಜನ್ಮ ಪಡೆಯುತ್ತಾ ಈಗ ನೋಡಿ ಎಲ್ಲಿ ಬಂದು ತಲುಪಿದ್ದೇವೆ. ಏನು ಶಕ್ತಿನೇ ಇಲ್ಲ. ಇಲ್ಲಿನ ಸರ್ಕಾರವೂ ಹೇಳುತ್ತೆ, ನಾವು ಧರ್ಮವನ್ನು ಒಪ್ಪುವುದಿಲ್ಲ ಎಂದು. ಧರ್ಮದಲ್ಲಿ ಬಹಳ ನಷ್ಟವಿದೆ. ಜಗಳ, ಕಲಹ, ಕನ್ಫ್ಯೂನ್ಸ್ ಮಾಡ್ತಿರ್ತಾರೆ. ಎಲ್ಲ ಧರ್ಮದವರು ಒಂದಾಗಬೇಕು ಅಂತ. ಆದರೆ ಕೇಳಿ ಹೇಗೆ ಒಂದಾಗೋದು ಅಂತ. ಈಗಂತೂ ಎಲ್ಲರೂ ವಾಪಸ್ ಮನೆಗೆ ಹೋಗಬೇಕು. ಬಾಬಾ ಬಂದಿದ್ದಾರೆ. ಈ ಪ್ರಪಂಚ ಈಗ ಸ್ಮಶಾನವಾಗಲಿದೆ. ಬಾಕಿ ಇದು ವೆರೈಟಿ ವೃಕ್ಷವಾಗಿದೆ. ಸೊ ಒಂದು ಹೇಗಾಗೋದು ಏನು ತಿಳಿದುಕೊಂಡಿಲ್ಲ. ಭಾರತದಲ್ಲಿ ಒಂದೇ ಧರ್ಮವಿತ್ತು. ಅದಕ್ಕೆ ಹೇಳಲಾಗತ್ತೆ ಅದ್ವೈತ ಮತವುಳ್ಳಂತಹ ದೇವತೆಗಳೆಂದು. ದ್ವೈತ ಅಂದರೆ ದೈತ್ಯರು. ಬಾಬಾ ಹೇಳುತ್ತಾರೆ, ನಿಮ್ಮ ಈ ಧರ್ಮ ಬಹಳ ಸುಖ ಕೊಡುವಂತಹದ್ದಾಗಿದೆ. ಆದಿ ಸನಾತನ ದೇವಿ ದೇವತಾ ಧರ್ಮ.
ತಾವು ತಿಳಿದುಕೊಂಡಿದ್ದೀರ ಪುನರ್ಜನ್ಮ ಪಡೆದು ನಾವು ಪುನಃ 84 ಜನ್ಮಗಳನ್ನು ಭೋಗಿಸುತ್ತೇವೆ. ನಿಶ್ಚಯವಿದೆ, ನಾವೇ 84 ಜನ್ಮಗಳನ್ನು ಭೋಗಿಸುತ್ತೇವೆಂದು. ನಾವೇ ಹೋಗಬೇಕು ಮತ್ತು ಬರಬೇಕು. ಭಾರತವಾಸಿಗಳಿಗೆ ತಿಳಿಸಲಾಗುವುದು ತಾವು 84 ಜನ್ಮ ಪೂರ್ಣ ಮಾಡಿದ್ದೀರಾ ಎಂದು. ಈಗ ತಮ್ಮದು ಬಹಳ ಜನ್ಮಗಳ ಅಂತಿಮ ಜನ್ಮವಾಗಿದೆ. ಕೇವಲ ಒಬ್ಬರಿಗೆ ಹೇಳೋದಿಲ್ಲ, ಪಾಂಡವ ಸೇನೆಗೆ ತಿಳಿಸಲಾಗುವುದು ತಾವು ಮಾರ್ಗದರ್ಶಕರಾಗಿದ್ದೀರಾ ಎಂದು. ತಾವು ಆತ್ಮಿಕ ಯಾತ್ರೆ ಕಲಿಸುತ್ತೀರಾ, ಆದ್ದರಿಂದ ಪಾಂಡವ ಸೇನೆ ಎಂದು ಹೇಳಲಾಗುವುದು. ಈಗ ರಾಜ್ಯ ಕೌರವರದು ಇಲ್ಲ, ಪಾಂಡವರದು ಇಲ್ಲ. ಅವರಂತೂ ಪ್ರಜೆಗಳು, ತಾವು ಪ್ರಜೆಗಳು ಆಗಿದ್ದೀರಾ. ಅವರು ಪ್ರಜೆಗಳು, ಎಲ್ಲರೂ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ನಡೀತಾ ಇದೆ. ಹೇಳುತ್ತಾರೆ ಕೌರವರು ಪಾಂಡವರು ಸಹೋದರರೆಂದು. ಪಾಂಡವರ ಕಡೆ ಪರಂಪಿತ ಪರಮಾತ್ಮ ಇದ್ದರು. ತಂದೆಯೇ ಬಂದು ಮಾಯೆಯ ಮೇಲೆ ವಿಜಯ ಪಡೆಯುವುದನ್ನು ಕಲಿಸುತ್ತಾರೆ. ತಾವು ಆದಿ ಸನಾತನ ದೇವಿ ದೇವತಾ ಧರ್ಮದವರು, ಅಹಿಂಸಕರಾಗಿದ್ದೀರಾ. ಅಹಿಂಸಾ ಪರಮೋ ಧರ್ಮ ಮುಖ್ಯ ಮಾತಾಗಿದೆ. ಕಾಮ ಕಟಾರಿಯನ್ನು ನಡೆಸಬಾರದು. ಭಾರತವಾಸಿಗಳು ತಿಳಿದುಕೊಳ್ಳುತ್ತಾರೆ ಗೋ ಹತ್ಯೆ ಮಾಡದೇ ಇರುವುದೇ ಅಹಿಂಸೆ ಎಂದು. ಅದು ಮಾಡಲೇಬಾರದು, ಪಾಪ ಆಗತ್ತೆ. ಬಾಬಾ ಹೇಳ್ತಾರೆ ಮಕ್ಕಳೇ, ಕಾಮ ಕಟಾರಿಯನ್ನು ನಡೆಸಬೇಡಿ. ಇದಕ್ಕೂ ಕೂಡ ದೊಡ್ಡದಕ್ಕಿಂತ ದೊಡ್ಡ ಹಿಂಸೆ ಎಂದೇ ಹೇಳಲಾಗುವುದು ಕಾಮ ಕಟಾರಿ ನಡೆಸುವಂತಹದ್ದಕ್ಕೆ. ಸತ್ಯಯುಗದಲ್ಲಿ ಕಾಮ ಕಟಾರಿಯೂ ಇರುವುದಿಲ್ಲ, ಯುದ್ಧ ಜಗಳವೂ ಇರುವುದಿಲ್ಲ. ಇಲ್ಲಂತೂ ಎರಡೂ ಇದೆ. ಕಾಮ ಕಟಾರಿಯ ಮಧ್ಯ ಅಂತ್ಯದಲ್ಲಿ ದುಃಖ ಕೊಡುತ್ತದೆ. ತಾವು ಮೆಟ್ಟಿಲನ್ನು ಇಳಿಯುತ್ತಾ ಬಂದಿದ್ದೀರಾ. 84 ಜನ್ಮಗಳನ್ನು ತಾವು ಭಾರತವಾಸಿಗಳೇ ಪಡೆದುಕೊಳ್ಳುತ್ತೀರಾ. ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ನಂತರ ಪುನರ್ಜನ್ಮವನ್ನು ಪಡೆದುಕೊಂಡರು. ಒಂದೊಂದು ಜನ್ಮ ಒಂದೊಂದು ಮನೆತನವಾಗಿದೆ. ಇಲ್ಲಿಂದ ಏಕದಮ್ ಜಂಪ್ ಮಾಡ್ತೀರಾ ಮೇಲೆ. 84 ಮನೆತನಗಳು ಇಳಿಯುವುದರಲ್ಲಿ ಇಡ್ಸತ್ತೆ. 5000 ವರ್ಷ ಇಡ್ಸತ್ತೆ. ಮತ್ತು ಇಲ್ಲಿಂದ 1 ಸೆಕೆಂಡಲ್ಲಿ ಹತ್ತು ಬಿಡೋದು. ಅಂದರೆ ಜ್ಞಾನ ತಿಳ್ಕೊಂಡು ನಿಶ್ಚಯ ಆಗಬೇಕು ಅಂದರೆ 1 ಸೆಕೆಂಡ್ ಸಾಕು. ಬಾಕಿ ಪದವಿ ಬೇಕಂದರೆ ಪುರುಷಾರ್ಥ ಮಾಡಲೇಬೇಕು. ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ ಯಾರು ಕೊಡ್ತಾರೆ? ತಂದೆ. ಈಗ ಎಲ್ಲ ಏಕದಮ್ ನೆಲದಲ್ಲಿ ಬಿದ್ದಿದ್ದಾರೆ. ಈಗ ತಂದೆ ಹೇಳುತ್ತಾರೆ, ಮಕ್ಕಳೇ ಕೇವಲ ನನ್ನನ್ನು ನೆನಪು ಮಾಡಿರಿ. ಇದು ಬುದ್ಧಿಯಲ್ಲಿ ನೆನಪಿರಬೇಕು. ಈಗ ನಾಟಕ ಪೂರ್ಣವಾಗಿದೆ. ವಾಪಸ್ ಮನೆಗೆ ಹೋಗಬೇಕು. ನಮ್ಮ ತಂದೆ ಮತ್ತು ಮನೆಯನ್ನು ನೆನಪು ಮಾಡಬೇಕು. ಮೊದಲು ಬಾಬಾರವರನ್ನು ನೆನಪು ಮಾಡಿ, ಅವರೇ ತಮಗೆ ಮನೆಯ ಮಾರ್ಗವನ್ನು ತೋರಿಸುತ್ತಾರೆ. ತಂದೆಯ ನೆನಪಿನಿಂದ ವಿಕರ್ಮ ವಿನಾಶವಾಗುವುದು. ಬ್ರಹ್ಮ ತಂದೆಯನ್ನು ನೆನಪು ಮಾಡುವುದರಿಂದ ಒಂದೂ ಸಹ ಪಾಪ ಕಟ್ಟಾಗುವುದಿಲ್ಲ, ಭಸ್ಮವಾಗುವುದಿಲ್ಲ. ಪತಿತ ಪಾವನ ಪರಮಾತ್ಮ ಆಗಿದ್ದಾರೆ. ಅವರು ಹೇಗೆ ಪಾವನ ಮಾಡುತ್ತಾರೆ ಇದನ್ನು ಪ್ರಪಂಚದವರ್ಯಾರೂ ತಿಳಿದುಕೊಂಡಿಲ್ಲ. ತಂದೆಯೇ ಬಂದು ಸ್ವರ್ಗದ ಸ್ಥಾಪನೆ ಅವಶ್ಯವಾಗಿ ಮಾಡುತ್ತಾರೆ. ತಂದೆ ಬಂದಿದ್ದಾರೆ ಅಂದಾಗ ತಾವು ಮಕ್ಕಳು ಜಯಂತಿಯನ್ನು ಆಚರಿಸುತ್ತೀರಾ. ಯಾವಾಗ ಬಂದರು ಎಂಬುದನ್ನು ಹೇಳುವುದಿಲ್ಲ. ಆಗಳಿಗೆ ಈ ತಿಥಿ ಈ ತಾರೀಕಿಗೆ ಬಂದರು ಅಂತ. ಶಿವತಂದೆ ಯಾವಾಗ ಬಂದರು ಹೇಗೆ ಹೇಳೋಕ್ಕಾಗತ್ತೆ? ಅವರಂತೂ ನಿರಾಕಾರ ಅಲ್ವಾ. ಸಾಕ್ಷಾತ್ಕಾರನೂ ಕೂಡ ಬಹಳ ಆಗತ್ತೆ. ಮೊದಲು ನಾವು ಸರ್ವವ್ಯಾಪಿ ಎಂದು ತಿಳಿದುಕೊಳ್ಳುತ್ತಿದ್ದೆವು, ಅಥವಾ ಹೇಳ್ತಾ ಇದ್ವಿ ಆತ್ಮನೇ ಪರಮಾತ್ಮ ಎಂದು. ಈಗ ಯಥಾರ್ಥವಾಗಿ ಗೊತ್ತಾಗಿದೆ. ಬಾಬಾರವರು ದಿನ ಪ್ರತಿದಿನ ಗುಹ್ಯಾತಿ ಗುಹ್ಯ ಮಾತುಗಳನ್ನು ತಿಳಿಸುತ್ತಿರುತ್ತಾರೆ. ತಾವು ಸಾಧಾರಣ ಮಕ್ಕಳು ಎಷ್ಟು ದೊಡ್ಡ ಜ್ಞಾನವನ್ನು ಓದುತ್ತಿದ್ದೀರಾ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಗೌರವಪೂರ್ಣವಾಗಿ ಪಾಸ್ ಆಗಲು ಶಿಕ್ಷೆಗಳಿಂದ ಮುಕ್ತರಾಗುವ ಪುರುಷಾರ್ಥ ಮಾಡಬೇಕು. ನೆನಪಿನಲ್ಲಿ ಇರುವುದರಿಂದಲೇ ಸ್ಕಾಲರ್ಶಿಪ್ ಪಡೆಯಲು ಅಧಿಕಾರಿಗಳಾಗುತ್ತೀರಾ. ವಿತ್ ರೆಸ್ಪೆಕ್ಟ್ ಪಾಸ್ ಆಗಲು ಶಿಕ್ಷೆಗಳಿಂದ ಮುಕ್ತರಾಗುವ ಪುರುಷಾರ್ಥ ಮಾಡಬೇಕು. ನೆನಪಿನಲ್ಲಿ ಇರುವುದರಿಂದಲೇ ಸ್ಕಾಲರ್ಶಿಪ್ ಪಡೆಯುವ
ಅಧಿಕಾರಿಗಳಾಗುತ್ತೀರಾ. 2ನೇ ಪಾಯಿಂಟು, ಸತ್ಯ ಪಾಂಡವರಾಗಿ ಎಲ್ಲರಿಗೂ ಆತ್ಮಿಕ ಯಾತ್ರೆಯನ್ನು ಮಾಡಿಸಬೇಕು. ಯಾವುದೇ ಪ್ರಕಾರದ ಹಿಂಸೆ ಮಾಡಬಾರದು. ವರದಾನ: ಲೈಟ್ ಹೌಸ್ನ ಸ್ಥಿತಿಯ ಮೂಲಕ ಪಾಪ ಕರ್ಮಗಳನ್ನು ಸಮಾಪ್ತಿ ಮಾಡುವಂತಹ ಪುಣ್ಯ ಆತ್ಮ ಆಗಿರಿ. ಪ್ರಕಾಶ ಗ್ರಹದ ಸ್ಥಿತಿಯ ಮೂಲಕ ಪಾಪ ಕರ್ಮಗಳನ್ನು ಸಮಾಪ್ತಿ ಮಾಡುವಂತಹ ಪುಣ್ಯ ಆತ್ಮಗಳಾಗಿರಿ. ವರದಾನದ ವಿಶ್ಲೇಷಣೆ: ಎಲ್ಲಿ ಪ್ರಕಾಶವಿರುತ್ತೆ ಅಲ್ಲಿ ಯಾವುದೇ ಪಾಪಕರ್ಮ ಆಗುವುದಿಲ್ಲ. ಅಂದಾಗ ಸದಾ ಲೈಟ್ ಹೌಸ್ ಸ್ಥಿತಿಯಲ್ಲಿ ಇರುವುದರಿಂದ ಮಾಯೆ ಯಾವುದೇ ಪಾಪಕರ್ಮವನ್ನು ಮಾಡಿಸುವುದಿಲ್ಲ. ಸದಾ ಪುಣ್ಯ ಆತ್ಮ ಆಗುತ್ತೀರಾ. ಪುಣ್ಯ ಆತ್ಮ ಸಂಕಲ್ಪದಲ್ಲಿಯೂ ಯಾವುದೇ ಪಾಪಕರ್ಮವನ್ನು ಮಾಡಲಾಗುವುದಿಲ್ಲ. ಎಲ್ಲಿ ಪಾಪವಿರುವುದು ಅಲ್ಲಿ ತಂದೆಯ ನೆನಪಿರುವುದಿಲ್ಲ. ಅಂದಾಗ ದೃಢ ಸಂಕಲ್ಪ ಮಾಡಿರಿ, ನಾನು ಪುಣ್ಯ ಆತ್ಮ ಆಗಿದ್ದೇನೆ, ಪಾಪ ನನ್ನ ಸನ್ಮುಖದಲ್ಲಿ ಬರಲು ಸಾಧ್ಯವಿಲ್ಲ. ಸ್ವಪ್ನ ಅಥವಾ ಸಂಕಲ್ಪದಲ್ಲಿಯೂ ಸಹ ಪಾಪ ಬರಲು ಬಿಡಬೇಡಿ. ಸ್ಲೋಗನ್: ಯಾರು ಪ್ರತಿ ದೃಶ್ಯವನ್ನು ಸಾಕ್ಷಿಯಾಗಿ ನೋಡುತ್ತಾರೆ ಅವರೇ ಸದಾ ಹರ್ಷಿತರಾಗಿ ಇರುತ್ತಾರೆ. ಯಾರು ಪ್ರತಿ ದೃಶ್ಯವನ್ನು ಸಾಕ್ಷಿಯಾಗಿ ನೋಡುತ್ತಾರೆ ಅವರೇ ಸದಾ ಹರ್ಷಿತರಾಗಿ ಇರುತ್ತಾರೆ. ಅವ್ಯಕ್ತ ಇಶಾರೆ: ನಿಶ್ಚಯದ ತಳಪಾಯವನ್ನು ಶಕ್ತಿಶಾಲಿ ಮಾಡಿಕೊಂಡು ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ನಿಶ್ಚಯ ಬುದ್ಧಿ ಮಕ್ಕಳು ಸದಾ ಹರ್ಷಿತರು ಮತ್ತು ನಿಶ್ಚಿಂತರಾಗಿರುತ್ತಾರೆ. ಚಿಂತೆ ಖುಷಿಯನ್ನು ಸಮಾಪ್ತಿ ಮಾಡುತ್ತದೆ. ನಿಶ್ಚಿಂತವಾಗಿದ್ದಾಗ ಸದಾ ಖುಷಿ ಇರುವುದು. ಯಾವಾಗ ಯಾವುದೇ ಮಾತಿನಲ್ಲಿ ಯಾಕಾಯಿತು, ಹೇಗಾಯಿತು, ಏನಾಯಿತು ಈ ಪ್ರಶ್ನೆ ಬಂತು ಎಂದರೆ ಚಿಂತೆಯಾಗುವುದು. ಏನು, ಯಾಕೆ, ಹೇಗೆ, ಇದು ಚಿಂತೆಯ ಅಲೆಗಳು. ಕೆಲವರು ಮತ್ತೆ ಹೇಳುತ್ತಾರೆ, ನನ್ನಿಂದ ಯಾಕೆ ಈ ರೀತಿ ಆಗತ್ತೆ, ನನ್ನ ಹಿಂದೆ ಈ ಬಂಧನ ಯಾಕೆ, ನನ್ನ ಹಿಂದೆ ಮಾಯೆ ಯಾಕೆ ಬರುತ್ತೆ, ನನ್ನದೇ ಲೆಕ್ಕಾಚಾರ ಕಠಿಣವಾಗಿದೆ ಯಾಕೆ. ಈ ಯಾಕೆ ಅಂತ ಬಂತು ಅಂದರೆ ಅರ್ಥ ಚಿಂತೆಯ ಅಲೆಗಳು. ಯಾರು ಈ ಚಿಂತೆಗಳಿಂದ ಮುಕ್ತರಾಗಿರುತ್ತಾರೆ ಅವರೇ ನಿಶ್ಚಿಂತವಾಗಿರುತ್ತಾರೆ. ಓಂ ಶಾಂತಿ.